ಗಣೇಶ್ ಅವರು ನಮಗಂಥ ಉದ್ದೇಶ ಇಲ್ಲ ಅಂತಾರೆ. ಈಗ ಪಾಲಿಟಿಕ್ಸ್ ಹೇಗೆ ಅಂದರೆ ಒಂಥರ ಅವಕಾಶಗಳ ಆಟ ಇದು, ನಂಬರ್ ಗೇಮ್ ಆಫ್ ಎನ್ ಆಪರ್ಚುನಿಟಿ ಅನ್ನೋ ರೀತಿಯಲ್ಲಿ ಅವ್ನು ಲೆಕ್ಕ ಹಾಕಬಹುದು. ಈಗ ಅದೊಂದು ಮೀಟಿಂಗ್ ನಡೆದಿದೆಯಂತೆ, ಅಸಮಾಧಾನಿತರಿದ್ದರೆ ಕರ್ಕೊಂಡು ಬಂದ್ರಪ್ಪ, ಅವರಿಗೆ ಸೂಕ್ತ ಸ್ಥಾನಮಾನ, ಸೂಕ್ತ ಅವ್ರಿಗೇನು ಅಪೇಕ್ಷೆ ಪಡ್ತಾರೋ ಅದನ್ನು ಕೊಡುವಂಥ ಜವಾಬ್ದಾರಿ ನಮ್ಮದಿರುತ್ತೆ. ಜೊತೆಗೆ ವಿಜಯೇಂದ್ರ ಅವ್ರ ಹೆಸರು ಬಂತಿಲ್ಲಿ, ವಿಜಯೇಂದ್ರ ಅವ್ರ ಹೆಸರು ಹೇಳಿದ್ದಾರೆ. ನಾನು ಅದಾಗಲೇ ಹೇಳಿದೆ, ಇವತ್ತಿನ ಅದನ್ನು ಗಣೇಶ್ ಅವರು ಹೇಳಿದರು, ಇವತ್ತಿನ ಸನ್ನಿವೇಶದಲ್ಲಿ ನಾವು ಯಾವುದನ್ನು ಕೂಡ ಅಲ್ಲಗಳೆಯೋ ಸ್ಥಿತಿಲಿ ಇಲ್ಲ. ಯಾಕೆಂದರೆ ಅನೇಕ ರಾಜ್ಯಗಳಲ್ಲಿ ನಾವು ಒಂದು ಮಹಾರಾಷ್ಟ್ರ ಉದಾಹರಣೆ ಇದೆ, ಗೋವಾ ಉದಾಹರಣೆ, ಒಂದೊಂದು ಗೌರ್ಮೆಂಟ್ ಬಿದ್ದೋಗಿರೋ ಉದಾಹರಣೆ ಇರೋ ಕಾರಣದಿಂದಾಗಿ ಅಲ್ಲಗಳೆದು ಏನೂ ಆಗಲ್ಲ ಬಿಡಿ ನಾವು ಹೇಳೋ ಸ್ಥಿತಿಲಿಲ್ಲ. BBMP ಚುನಾವಣೆಯಲ್ಲೇ ನೀವು ಯಾವ ಥರ ಯಾಮಾರಿದ್ರಿ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಗೆದ್ದೇ ಬಿಟ್ವಿ ಇನ್ನೇನು ಆಗೇ ಹೋಯಿತು ಅನ್ನೋ ಕಾಲದಲ್ಲಿ ಅಶೋಕ್ ಅವ್ರು ಏನು ಮಾಡಿದ್ರು, ಪಾಲಿಕೆಯಲ್ಲಿ ಹೇಗೆ ಅಧಿಕಾರ ಹಿಡಿದಿದ್ರು ಗೊತ್ತಿರತಕ್ಕಂಥ ಸಂಗತಿ ಅದು. ಸೊ ಹೀಗಿದ್ದಾಗ ಡೆಲ್ಲಿ ಕರ್ಕೊಂಡು ಹೋಗ್ತಾರಂತೆ, ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿಸ್ತಾರಂತೆ ಅಂದಾಗ ನಿಮಗೇನಾದರೂ ಭಯ ಶುರುವಾಗಿದೆಯಾ? ಇಲ್ಲಿ ಕಾಂಗ್ರೆಸ್ ಶಾಸಕರನ್ನು ನಿಮ್ಮ ಸರ್ಕಾರದಲ್ಲಿರತಕ್ಕಂಥ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಪತ್ರಗಳು ಬಂತು. ಜನ ಆಡೋದು ಹಾಗೆ, ಮಗ ಮಾಡೋದು ಹಾಗೆ ಅಂತ ಆಗ್ಬಹುದಲ್ಲ? ಅಲ್ಲ, ಒಂದು ಆ ರೀತಿಯಾದಂಥ ಯಾವುದೇ ಭಯ ಏನು ನಮಗೇನಿಲ್ಲ. ಓಕೆ, ಯಾಕೆಂದರೆ ಈಗ 136 ಸ್ಥಾನ ಇರೋದು, ಇವರು ಎಷ್ಟು ಜನನ ಆಪರೇಷನ್ ಮಾಡಬೇಕು ಅಂದರೆ 40 ಜನಕ್ಕಿಂತ ಜಾಸ್ತಿನ ಕರ್ಕೊಳ್ಬೇಕು. ಸೊ 40 ಜನಕ್ಕಿಂತ ಹೆಚ್ಚು ಜನರನ್ನ ಅಸಮಾಧಾನಿತರು ಅಂಥ ಅಸಮಾಧಾನಿತರು ಏನಿಲ್ಲ. ಆಮೇಲೆ ತುಂಬ ಜನ ಹೊಸದಾಗಿ ಗೆದ್ದಿರುವಂಥ ಶಾಸಕರುಗಳಿದ್ದಾರೆ, ಹೊಸ ಅನುಭವ ಅವ್ರಿಗೆ, ಈಗ ತಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಭವಿಷ್ಯ ಇದೆ. ಓಕೆ, ಸೊ ಏನೋ ಒಂದು 110 ಸೀಟ್ ಬಂದಿತ್ತು, BJPಗೆ ಬರ್ತಾ ಇತ್ತಲ್ಲ, 110 ಸೀಟ್ ಬಂದು ಒಂದು ಕಾಂಪೌಂಡ್ ಮೇಲೆ ಎಗರಿದ್ರೆ ಇದು ಪ್ರೈಸ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರ ಪರಿಸ್ಥಿತಿನಲ್ಲಿ ಇಲ್ಲ. ಹೊಸಬ್ರಿಗೆ ಆಸೆ ಇರಬಾರ್ದು ಅಂತ ಸೂರ್ಯ ಮುಕುಂದರಾಜ್ ಅವರ ಆರ್ಗ್ಯುಮೆಂಟಾ? ಅಲ್ಲ, ಹಂಗಲ್ಲ. ಸೊ ಒಂದು ಯಾರು ಕೂಡ ರಾಜಕೀಯ ಭವಿಷ್ಯಕ್ಕೆ, ಇವತ್ತು CT ರವಿ ಅವ್ರದ್ದೊಂದು ಟ್ವೀಟ್ ನೋಡಿದೆ ನಾನು. ಓಕೆ, ಅವರು ಒಂದು ಥೀಸಿಸ್ ಬರೆದಿದ್ದಾರೆ, ಓಪನ್ ಯೂನಿವರ್ಸಿಟಿಗೆ PhDಗೆ ಸಮ್ಮಿಶ್ರ ಸರ್ಕಾರದ ಸವಾಲುಗಳು, ಭಾರತದ ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂತ. ಓಕೆ, ಸೊ ಸಮ್ಮಿಶ್ರ ಸರ್ಕಾರದ ಸವಾಲುಗಳು ಅಂತ ಏನು ಅಂತ ಅವ್ರಿಗೆ ಗೊತ್ತಿದೆ. ಓಕೆ, ಸೊ ಈಗ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರನೇ ಮಾಡಿದ್ದವರು, ಓಕೆ, ಬೇರೆ ಬೇರೆ ಪಕ್ಷದ JDS ಇಂದ ಸೇರಿಸ್ಕೊಂಡ್ರು, ಕಾಂಗ್ರೆಸ್ ಇಂದ ಸೇರಿಸ್ಕೊಂಡ್ರು, ರಾಜೀನಾಮೆ ಕೊಡಿಸಿದ್ರು, ಗೆದ್ರು. ಸರ್ಕಾರ ಯಾವ ರೀತಿ ಆಯ್ತು ಇವತ್ತು ಖಚಿತವಾಗಿ ನಿಖರವಾಗಿ ಹೇಳ್ತಾ ಇರೋ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಯತ್ನಾಳ್ ಅವರು. ಓಕೆ, ಸೊ ಯತ್ನಾಳ್ ಅವರು ಹೇಳ್ತಾ ಇರೋಂಥ ಸ್ಟೇಟ್ಮೆಂಟ್ಗಳ ಬಗ್ಗೆ BJP ಅವರು ಆತಂಕಕ್ಕೊಳಗಾಗಬೇಕಾಗುತ್ತೆ. ಯಾಕೆಂದ್ರೆ ಅವರು ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ 40,000 ಕೋಟಿ ಹಗರಣದ ವಿವರವನ್ನ ನಾನು ಬಹಿರಂಗಪಡಿಸ್ತೀನಿ ಅಂತ ಥ್ರೆಟ್ ಮಾಡ್ತಿರೋದು ಅವರು. ಭಯ ಇರೋದು ಅವ್ರಿಗೆ. ಆಮೇಲೆ ಈಗ ವೀರಪ್ಪ ಕಮಿಷನ್ ಅವರು ಎನ್ಕ್ವೈರಿ ನಡೆಸ್ತಾ ಇದ್ದಾರೆ, ನಾಗಮೋಹನ್ ದಾಸ್ ಅವ್ರ ಕಮಿಷನ್ ಎನ್ಕ್ವೈರಿ ನಡೀತಾ ಇದೆ, 40,000 ಕೋಟಿ ಹಗರಣದೊಂದು ನಡೀತಾ ಇದೆ. ಸೊ ಎಲ್ಲ ಕಮಿಷನ್ಗಳಲ್ಲೂ ಎನ್ಕ್ವೈರಿ ನಡೀತಾ ಇದೆ. ಇದಕ್ಕೂ ಈಗ ಇಲ್ಲಿ ಶಾಸಕರದ್ದು ಅಸಮಾಧಾನಕ್ಕೂ ಸಂಬಂಧ ಲಿಂಕ್ ಅಲ್ಲ, ಅದನ್ನ ನಾನು ಹೇಳ್ತಾ ಇರೋದೇನು ಅಂದ್ರೆ, ಸೊ ಇಷ್ಟೆಲ್ಲ ಇವ್ರದೇ ಉಳ್ಕಿರ್ಬೇಕಾದ್ರೆ ಇವ್ರ ಪಕ್ಷದ ಇವರ ಶಾಸಕನೇ ಅವರ ಪಕ್ಷದ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ. ಈಗ ವಿಜಯೇಂದ್ರ ಮತ್ತು ತಂಡ ಈ ಹಿಂದೆ ಮೈತ್ರಿ ಸರ್ಕಾರ ಬಿದ್ದಾಗ ಪ್ರಮುಖ ಪಾತ್ರ ಯಾರು ವಹಿಸಿದ್ರು ಹೇಳಿ? NR ಸಂತೋಷ್ ವಹಿಸಿದ್ರು. ಅದಾದ್ಮೇಲೆ ಮ್ಯಾಕ್ಸಿಮಮ್ CP ಯೋಗೇಶ್ವರ್, NR ಸಂತೋಷ್, ಮತ್ತೆ ವಿಜೇಂದ್ರ ನಾರಾಯಣ್. ವಿಜೇಂದ್ರ ಅವ್ರ ಪಾತ್ರ ಇಲ್ಲ. NR ಸಂತೋಷ್ ಅವರು ಆದ್ಮೇಲೆ ವಿಜೇಂದ್ರ ಅವ್ರ ಪಾತ್ರಕ್ಕಿಂತ ಹೆಚ್ಚಾಗಿ ಪಾತ್ರ ಇದ್ದಿದ್ದು NR ಸಂತೋಷ್ ಅವರು. NR ಸಂತೋಷ್ ಅವರು ಆದ್ಮೇಲೆ ಏನಾದ್ರು ವಿಜೇಂದ್ರ ಅವರ ಮತ್ತೆ NR ಸಂತೋಷ್ ನಡುವೆ ಮುಸುಕಿನ ಗುದ್ದಾಟ ಏನಾಯ್ತು, ಅವ್ರು ಯಾಕೆ ಯಡಿಯೂರಪ್ಪ ಅವರಿಂದ ದೂರ ಆದ್ರು, ಅದಾದ್ಮೇಲೆ ಜನತಾದಳಕ್ಕೆ ಹೋಗ್ಬಿಟ್ಟು ಅರಸೀಕೆರೆನಲ್ಲಿ ಜನತಾದಳದ ಕ್ಯಾಂಡಿಡೇಟ್ ಆಗಿ ಯಾಕೆ ನಿಂತ್ಕೊಂಡ್ರು. ಸೊ ಇವತ್ತು NR ಸಂತೋಷ್ BJP ನಲ್ಲಿದ್ದಾರೆ ಇಲ್ಲ. ಸೊ ಅದನ್ನ ಆಪರೇಷನ್ ಅನ್ನ ವಿಷಯ ನೀವು ಜನಕ್ಕೆ ಇವಾಗ ಮತ್ತೆ ನೀವೇ ಪಾಠ ಮಾಡಿ ಹೇಳ್ಬೇಕು, ಹಿಂಗ ಆಗಿತ್ತು ಕಂಡ್ರಪ್ಪ, ಇವ್ರು ಹಿಂಗ ಆಗಿದ್ದಾರೆ ಅದಕ್ಕೆ ಅಂತ. ಸೊ ಯಾರ್ಯಾರಿದ್ದಾರೆ ಜನಗಳ ಮೈಂಡ್ ಅಲ್ಲಿ ಇದೆಯಾ ಅದು ಅಂತ ನನ್ನ ಪ್ರಶ್ನೆ. ಅಲ್ಲ, ಜನಗಳ ಮೈಂಡ್ ಅಲ್ಲಿ ಯಾರಿದ್ದಾರೆ, ಏನು ಇದರಿಂದ ಆಪರೇಷನ್ ನ ಮಾಸ್ಟರ್ ಮೈಂಡ್ಸ್ ಯಾರು ಅಂತ ಗೊತ್ತಿದೆ. ಅವರ ಇದು ಯಾರು ಗ್ಯಾಮ್ಲಿಂಗ್ ಇದನ್ನ ಮಾಡಿಸ್ತಾ ಇದ್ದವರು, ಒಬ್ರು ಫೈಟರ್ ರವಿ ಅನ್ನೋರು, ಮತ್ತೆ ಇನ್ನೊಬ್ರು ಒಂದಷ್ಟು ಜನ ಇದ್ರಲ್ಲ, ಅವರೆಲ್ಲ ಕೂಡ ಏನೇನಾದ್ರು BJP ನಲ್ಲಿ ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು. ಅವ್ರ ಮನೆ ಮೇಲೆ IT ರೈಡ್ ಆಗಿದೆ, ಫೈಟರ್ ರವಿ ಅವ್ರ ಮನೆ ಮೇಲೆ. ಇವತ್ತು ಫಂಡಿಂಗ್ ಮಾಡೋರು ಯಾರು? ವಿಜೇಂದ್ರ ಅವ್ರಿಗೆ ಫಂಡಿಂಗ್. ಕುಮಾರಸ್ವಾಮಿ ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಈ ಸರ್ಕಾರ ಲೋಕಸಭಾ ಚುನಾವಣೆ ಆದ್ಮೇಲೆ ಇರಲ್ಲ ಅಂತ. ಬಹುಶಃ ಕುಮಾರಸ್ವಾಮಿ ಅವ್ರು ಏನೋ ಕನ್ಸು ಕಾಣ್ತಿರ್ಬೋದು ಹೊರತು ವಿಜೇಂದ್ರ ಅವ್ರಿಗೆ ಅವ್ರ ಪಕ್ಷದ ಆಂತರಿಕವಾಗಿ ನಡೀತಾ ಇರುವಂತ ಮುಸುಕಿನ ಗುದ್ದಾಟ, ಯತ್ನಾಳ್ ಅವ್ರನ್ನ ಫಸ್ಟ್ ಅವರು ಬಗೆಹರಿಸ್ಕೊಂಡ್ರೆ ಸಾಕಾಗಿದೆ. ಅವ್ರು ಇದನ್ನ ಮಾಡೋದಕ್ಕೆ ಕೈ ಹಾಕಕ್ಕೆ ಹೋಗಲ್ಲ. ಇಲ್ಲಿ ನಡಗೌಡ ಸರ್, ಲೋಕಸಭಾ ಚುನಾವಣೆಯಲ್ಲಿ ಮುಂದೆ ಯಾವ ಸರ್ಕಾರ ಬರುತ್ತೆ ಎನ್ನುವ ವಿಚಾರ ಕರ್ನಾಟಕದ ವಿಧಾನಸಭಾ ಚುನಾವಣೆ ಹಣೆಬರಹ ಡಿಸೈಡ್ ಮಾಡುತ್ತಾ ಅಂತ, ಸರ್ಕಾರದ ಭವಿಷ್ಯ ಡಿಸೈಡ್ ಮಾಡುತ್ತಾ ಅಂತ. ಮೊದಲೇದು ಲೋಕಸಭಾ ಚುನಾವಣೆನೇ ಭಾಳ ಮಹತ್ವದ ಚುನಾವಣೆ ಇದೆ. ಓಕೆ, ಫಸ್ಟ್ ಅದನ್ನ ಅರ್ಥ ಮಾಡಿಕೊಡ್ರಿ.
ಯಾವುದು ರೂಲಿಂಗ್ ಪಾರ್ಟಿ ಇದೆ ಅವ್ರಿಗೆ ನಾವು 3ನೇ ಸರಿ ಆರಿಸಿ ಬರಬೇಕು. ಓಕೆ, ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಒಂದೊಂದು ರಾಜ್ಯದಲ್ಲಿ ಎಲ್ಲಿ ಕಳ್ಕೊಂಡಾರ, ಎಲ್ಲಿ ಪ್ಲಸ್ ಆಗ್ತದೆ, ಎಲ್ಲಿ ಮೈನಸ್ ಆಗುತ್ತೆ. ಬಿಕಾಸ್ ಅವರಲ್ಲಿ ಅವರು ಸೀಟ್ ತೊಗೊಂಡಿದ್ದಂಥದ್ರಲ್ಲಿ 90% ಸೀಟು 4-5 ರಾಜ್ಯದಲ್ಲಿ ಬಂದಿದ್ದಾವೆ. ಓಕೆ, ಉಳಿದಲ್ಲಿ ಇಲ್ಲ. ಉಳಿದ ರಾಜ್ಯದಲ್ಲಿ ಅವ್ರು ಇನ್ನೂ ಇದೆ. ಸೊ ಅವ್ರು ಎವ್ರಿ ಸೀಟ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ಈಗ ಒಂದು ಪ್ರಚಾರ, ಯಾಕಂದ್ರೆ ನ್ಯಾಚುರಲಿ ರೂಲಿಂಗ್ ಪಾರ್ಟಿ ಇದೆ. ಈ ಹಂತದಲ್ಲಿ ಸರ್ಕಾರ ಬೀಳಿಸಿದ್ರೆ ಅದು ಡ್ಯಾಮೇಜ್ ಮಾಡುತ್ತಾ ಸರ್? ಸರ್ಕಾರ ಬೀಳ್ಸೋಕ್ಕಿಲ್ಲ. ವಿಧಾನಸಭಾ ಚುನಾವಣೆಗಳದ್ದು ಸರ್ಕಾರದಲ್ಲಿ ಈ ಆಡಳಿತ ಸರ್ಕಾರ ಸರಿಯಾಗಿ ನಡಿಬಾರ್ದು. ಓಕೆ, ಅದರಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಇರುವಂಥ ಶಾಸಕರು ಅದನ್ನ ಮಾಡ್ತಾ ಇದ್ದಾರೆ, ಒಂದೊಂದೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ 3 ಪಾರ್ಟಿಯಲ್ಲಿ ಏನೂ ಡಿಸಿಪ್ಲಿನು ಇಲ್ಲ. ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಪ್ಲಿನ್, ಮುಂಚೆ ಏನೋ ಒಂದು ಪಾರ್ಟಿ ಅಂದರೆ ಡಿಸಿಪ್ಲಿನ್ ಇರ್ತಿತ್ತು. ಒಬ್ಬ ವ್ಯಕ್ತಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇರ್ತಿತ್ತು ಮಾತಾಡ್ಬೇಕಾದ್ರೆ. ಇವತ್ತು ಇಷ್ಟೆಲ್ಲ ಕಾನೂನುಗಳು ಬಂದರೂ ಸರ್ಕಾರಗಳು ಅಭದ್ರ ಆಗ್ತವೆ, ಬೀಳ್ತವೆ, ಮತ್ತೊಂದು ಸರ್ಕಾರ ಬರ್ತದೆ. ಅಂದ್ರೆ ಅರ್ಥ ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅಲ್ಲ, ಪೊಲಿಟಿಕಲ್ ಇದು ಕಮಿಟ್ಮೆಂಟು. ಸಿ ಅವರ್ ಇಂಡಿಯನ್ ಡೆಮೋಕ್ರಸಿ ಇಸ್ ಎ ಪೊಲಿಟಿಕಲ್ ಪಾರ್ಟಿ ಡೆಮೋಕ್ರಸಿ. ಇಟ್ ಇಸ್ ನಾಟ್ ಎ ಇಂಡಿವಿಜುವಲ್ ಡೆಮೋಕ್ರಸಿ. ಯಾವ ವ್ಯಕ್ತಿ ಡೆಮೋಕ್ರಸಿ ಇಲ್ಲ. ಒಬ್ಬ ವ್ಯಕ್ತಿ ಆರಿಸಿ ಬರೋದ್ರಿಂದ ಏನಾಗೋದಿದೆ? ಪೊಲಿಟಿಕಲ್ ಪಾರ್ಟಿ ಆರಿಸಿ ಬರ್ಬೇಕಾಗ. ಶಂಕರ್ ಶೆಟ್ರೆ, ಈ ಹಂತದಲ್ಲಿ ಈಗ ಒಂದು ಪ್ಲಾನ್ ನಡೆದಿದೆ ಅಂತ ನಾವು ಭಾವಿಸೋಣ. ಇಫ್ ಅಂಡ್ ಬಟ್ಸ್ ಇದೇ ಇರುತ್ತಲ್ಲಿ ಒಂದು ಸರ್ಕಾರ ಈ ಥರ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸರ್ಕಾರ ಬೀಳಿಸೋ ಸಲುವಾಗಿ ಅಸಮಾಧಾನಿತರು ಕರ್ಕೋಬೇಕು ಅಂತ ಇದರಿಂದ ಅಂದ್ಕೊಂಡ್ರು ಕೂಡ ಈ ಸ್ಟೇಜಲ್ಲಿ ಯಾರಾದರೂ ರಿಸ್ಕ್ ತಗೋತಾರ? ಎಸ್ಪೆಷಲಿ ಕೇಂದ್ರದಲ್ಲಿರ್ತಕ್ಕಂತಹ ಮೋದಿ ನೇತೃತ್ವದ ಸರ್ಕಾರ ಅನೇಕ ರಾಜ್ಯಗಳಲ್ಲಿ ಈ ಥರ ಸರ್ಕಾರ ಕೆಡವಿ ಎಲ್ಲ ಆದಮೇಲೆ ಏಕನಾಥ್ ಶಿಂದೆ, ಈ ರಾಜ್ಯದಲ್ಲಿ ಒಬ್ಬ ಏಕನಾಥ್ ಶಿಂದೆ ರೆಡಿ ಇದ್ದಾರಾ, ಆ ರಾಜ್ಯದಲ್ಲಿ ಇದರಂತೆ ಅಂದರೆ ಏಕನಾಥ್ ಶಿಂದೆ ಅನ್ನೋದು ಒಂದು ಬ್ರ್ಯಾಂಡ್ ಆಗಿಬಿಡ್ತು ಇವತ್ತಿಗೆ. ಸರ್ಕಾರ ಕೆಡುವ ದೃಷ್ಟಿಯಿಂದ ಏಕನಾಥ್ ಶಿಂದೆ ಅಂದರೆ ಅದು ಬ್ರ್ಯಾಂಡು. ಈ ಒಂದು ಟೈಟಲ್ಲು ಅಥವಾ ಈ ಒಂದು ಹೆಸರು ಆರ್ ಕೆಟ್ಟ ಹೆಸರು ಈ ಲೋಕಸಭಾ ಚುನಾವಣೆ 5 ತಿಂಗಳು 4 ತಿಂಗಳಲ್ಲೂ ಇಟ್ಕೊಂಡು ಯಾರಾದರೂ ಅಂತ ರಿಸ್ಕ್ ತಗೊಳ್ಳೋ ಸ್ಥಿತಿಲಿ ಇದ್ದಾರೆ ಇವತ್ತಿಗೆ ಅಂತ? ಇಲ್ಲಿ ಡೆಮೋಕ್ರಸಿಯಲ್ಲಿ ನಂಬರ್ ಗೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೀವು ನಂಬರ್ ನೋಡಬೇಕು. ಒಂದು ಕಡೆಯಲ್ಲಿ 135 ಉಂಟು, ಪ್ಲಸ್ ಏನಂದ್ರೆ ಇಂಡಿಪೆಂಡೆನ್ಸ್ ಸಪೋರ್ಟ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ 66 ಪ್ಲಸ್ 19 ಅಂದರೆ ಒಂದು 85 ಉಂಟು. 135 ಆಲ್ಮೋಸ್ಟ್ ನಿಯರ್ಲಿ 2/3 ಮೆಜಾರಿಟಿ. ಓಕೆ, ಈ 2/3 ಮೆಜಾರಿಟಿ ಈಗ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಹೇಳಿದ್ರು 40 ಜನ ಈ ಕಡೆ ಬರಬೇಕಾದ್ರೆ 40 ಜನ ಬಂದರೂ ಆಗಲ್ಲ. ಒಂದ್ಸಲ ರಿಸಿಗ್ನೇಷನ್ ಕೊಟ್ಟಗಳು ಅವ್ರದ್ದು ಸ್ಟ್ರೆಂತ್ 95 ಇಳಿತದೆ, ಇವ್ರ ಸ್ಟ್ರೆಂತ್ 80ರಲ್ಲಿ ಇಳಿಯೋದು. ಆಗ್ಲೂ ಗೌರ್ಮೆಂಟ್ ಬೀಳಲ್ಲ. ಸೊ 40 ಜನ ಬಂದರೂ ಗೌರ್ಮೆಂಟ್ ಬೀಳಲ್ಲ ಅರ್ಥದ ರಿಸಿಗ್ನೇಷನ್. ಸೊ ಇದು ಬರ್ಲಿಕ್ಕೆ ಆಗುದಿಲ್ಲ. ಆಂಟಿ ಡಿಫೆಕ್ಷನ್ ಅವಾಯ್ಡ್ ಮಾಡಿ 2/3 ಮೆಜಾರಿಟಿ ಬರಬೇಕು. 2/3 ಮೆಜಾರಿಟಿ ಬರಬೇಕಾದ್ರೆ ಎಷ್ಟು ಬರಬೇಕು? 135 2/3 ಮೆಜಾರಿಟಿ ಅಂದರೆ ನಿಯರ್ಲಿ 80 ಮೆಂಬರ್ಸ್ ಬರಬೇಕು. 80 ಮೆಂಬರ್ಸ್ ಬರೋ ಸ್ಥಿತಿಯಲ್ಲಿ ಇಲ್ಲ ಅದು. ಸೊ ಇದು ಕಂಪ್ಲೀಟ್ಲಿ ಈಗ ಯಾರಾದರೂ ಆ ಗೌರ್ಮೆಂಟ್ ಏನು ಬೀಳಿಸ್ತೇನೆ ಅಂತ ಹೇಳಿದ್ರೆ ಅದರಷ್ಟು ಮೂರ್ಖತನ ಇಲ್ಲ. ಅರ್ಥ ಆಯ್ತಲ್ಲ? ಇನ್ನು ಪ್ರಶ್ನೆ ಮಂತ್ರಿ ನೀವೀಗ ಸಿಂಧೆ ಹೇಳಿದ್ರಿ, ನಾನು ಅದಕ್ಕೊಂದು ಹೆಸರು ಅಜಿತ್ ಪವಾರ್ ಸೇರಿಸ್ತೇನೆ ಬೇಕಾದ್ರೆ, ಆಯ್ತಲ್ಲ? ಇದು ಸದ್ಯ ಅಲ್ಲಿ ಅದು ರೀಜನಲ್ ಪಾರ್ಟೀಸ್, ಮತ್ತೆ ದಿಸ್ ಪಾರ್ಟೀಸ್ ರನ್ ಬೈ ಸಿಂಗಲ್ ಇಂಡಿವಿಜುವಲ್ಸ್. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ನಡೀತದೆ ನಿಮಗೆ ರೀಜನಲ್ ಪಾರ್ಟಿಗಳಲ್ಲಿ ಮತ್ತೆ ನಂಬರ್ ಆಫ್ ಮೆಂಬರ್ಸ್ ಇಲೆಕ್ಟೆಡ್ ಮೆಂಬರ್ಸ್ ಆರ್ ಲೆಸ್. ಇಲ್ಲಿ ಆಗಲ್ಲ, ಇಲೆಕ್ಟೆಡ್ ಮೆಂಬರ್ಸ್ 135 ಇದ್ದಾರೆ. ಇದನ್ನು ನಿಮ್ಗೆ ಬ್ರೇಕ್ ಮಾಡ್ಲಿಕ್ಕೆ ಸುಲಭ ಇಲ್ಲ. ಇದನ್ನು ಬ್ರೇಕ್ ಮಾಡ್ಲಿಕ್ಕೆ ಸುಲಭನೇ ಇಲ್ಲ ನಿಮಗೆ. ಈವನ್ ಅನ್ನೊಂದು ಹೇಳ್ತಾರೆ ಮುಖ್ಯಮಂತ್ರಿ ಸರ್, ಈಗ ಶಿವಸೇನೆ ನೀವು ಏನೇ ರೀಜನಲ್ ಪಾರ್ಟಿ ಅಂತ ಹೇಳಿ ಅಲ್ಲೂ ಜೋರಾಗಿದ್ರಲ್ಲ ಸರ್ ಶಾಸಕರು, ಒಬ್ಬ ಏಕನಾಥ್ ಶಿಂದೆ ರೆಡಿ ಆಗ್ಬಿಟ್ರು. ಏನಕ್ಕೆ ಹೇಳಿ? ಸಿಎಂ ಪೋಸ್ಟ್ ಅಲ್ಲಿ ಬಂದ್ರಿ. ಪೋಸ್ಟ್ ಆಫ್ ದಿ ಸಿಎಂ ಅಲ್ಲಿ ಸರ್ ಟ್ಯಾಕ್ಟಿಕ್ ಯೂಸ್ ಮಾಡಿದ್ರೆ ಅಲ್ಲ ಸರ್ ಅದು. ನಮ್ಗೆ ಅವ್ರು ಗವಾತಿ ಹೋಗೋ ಯಾರು ಅನೌನ್ಸ್ ಮಾಡಲಿಲ್ಲ, ಸಿಂಧೆನ ಅನೌನ್ಸ್ ಮಾಡಿಲ್ಲ. ಯಾರು ಅಲ್ಲಿ ಅವ್ರಿಗೆ ಫಸ್ಟ್ ಆಫರ್ ಕೊಟ್ಟರೆ ನಿನ್ನೆ ಸಿಎಂ ಮಾಡ್ತಾರಂತ. ಬಟ್ ಅದು ಲಾಸ್ಟ್ ಮಿನಿಟ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅವ್ರದ್ದು ಅದನ್ನು ಸೀಕ್ರೆಟ್ ಆಗಿ ಇಟ್ಕೊಂಡು ಲಾಸ್ಟ್ ಮಿನಿಟ್ಗೆ ಆ ಕಾರ್ಡ್ ಹೇಳಿದ್ರು ಅವ್ರು, ನೀನೇ ಸಿಎಂ. ಅವನಿಗೆ ಎಲ್ಲಾದ್ರೂ ಸಿಎಂ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅವನು ಬರ್ತಾ ಇರಲಿಲ್ಲ. ಸಿಎಂ ಅಂತ ಇದ್ರಲ್ಲ ಅವನು ಯಾರು ಕರ್ಕೊಂಡು ಬಂದೇನೋ ಅವ್ರಿಗೆಲ್ಲ ಹೇಳಿದಾನ ಅವನು ಇಂಟರ್ನಲ್ಲಿ, ನಾನೇ ಸಿಎಂ ಆಗ್ತೇನಪ್ಪ, ನಾನೇ ಬನ್ನಿ ಬನ್ನಿ, ಓ ಸಿಎಂ ಆಗ್ತಾರಲ್ಲ ನಾಳೆ ಏನೋ ಕೊಡ್ತಾರ ಆಶೆ ಅಂತೇಳಿ ಕೊಟ್ಟು ಬಂದಿರ್ತಾರೆ. ಸೊ ಇದೆಲ್ಲ ನಡೀಲಿಕ್ಕೆ ಅಲ್ಲಿ ಚಾನ್ಸ್ ಅಲ್ಲೇ ಆಗ್ತದೆ. ಸೊ ಇಲ್ಲಿ ಯಾವ ಕರ್ನಾಟಕದಲ್ಲಿ ಏಕನಾಥ್ ಶಿಂಧೆನೂ ಬರುವುದಿಲ್ಲ, ಅಜಿತ್ ಪವಾರ್ ಬರುವುದಿಲ್ಲ. ಮತ್ತೊಂದು ಹೇಳ್ತೇನೆ, ನಾಳೆ ಪಾರ್ಲಿಮೆಂಟ್ ಎಲೆಕ್ಷನ್ 28 ಸೀಟ್ ಬಿಜೆಪಿ ಗೆದ್ರೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಬೀಳಲ್ಲ. ಯಾಕೆ ಹೇಗೆ ಬೆಳೆಸ್ತಾರೆ? ಕರ್ನಾಟಕ ಇತಿಹಾಸದಲ್ಲಿ ಉಂಟು 2 ಸಲ ಕಾಂಗ್ರೆಸ್ ಪಾರ್ಲಿಮೆಂಟ್ ಎಲೆಕ್ಷನ್ ತಗೊಳ್ಳಿ ಗೌರ್ಮೆಂಟ್ ಬಿದ್ದೋಗಿದೆ. ಕೇಂದ್ರದ ಒಂದು ಪಕ್ಷ ಕೇಂದ್ರದಲ್ಲಿ ಸರ್ಕಾರ ಗಟ್ಟಿಯಾದಾಗ ಅದಕ್ಕೊಂದು ಶಕ್ತಿ ಇರುತ್ತೆ. ಈಗ ಕಾಂಗ್ರೆಸ್ ಪಾರ್ಟಿ ಆದಿಯಾಗಿ ಅನೇಕ ರೀಜನಲ್ ಪಾರ್ಟಿಗಳು ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋದೇನು ಅಂದರೆ ಸ್ವತಂತ್ರ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಏನು ದಾಳಿ ಬೇಕಾದ್ರೂ ಮಾಡಿಸ್ತಾರೆ, ಹೆದರಿಸಿ ಪಾರ್ಟಿ ಬಿಟ್ಬಿಟ್ಟು ಪಾರ್ಟಿಗೆ ಸೇರಿಸ್ಬಿಡ್ತಾರೆ ಇವರು. ಒಂದು ವ್ಯಕ್ತಿಯನ್ನು ಹೆದರಿಸಬಹುದು ಆಯ್ತಲ್ಲ, ಅಥವಾ ಒಂದು 4-5 ಎಲೆಕ್ಷನ್ 45-50 ಜನ MLA ಎದುರಿಸುವುದಕ್ಕೆ ಸಾಧ್ಯ ಅಂತ ತಪ್ಪವರು ಮಾಡಿರೋದಿಲ್ಲ, ಎದುರಿಸಲಾಗುತ್ತೆ. ಯಾರಿಗೆ ಬರೋದು? ನಾನು ಒಂದು ಕಷ್ಟಪಟ್ಟು ಗೆದ್ದೆ, ನಾನು ಎಷ್ಟೋ ಬಂಡವಾಳ ಹಾಕಿ ಎಷ್ಟೋ ಕಷ್ಟಪಟ್ಟು ವರ್ಷಾಂತರ ಕೆಲವಾರು ವರ್ಷಗಳಿಗೆ ಅಲ್ಲಿ ಬಂಡವಾಳ ಮರುಪೂರಣ ವ್ಯವಸ್ಥೆ ಮಾಡಲಾಗುವುದು. ಈಗ ಯಾಕೆ ಬೇಕು? ಗೌರ್ಮೆಂಟ್ ಬೀಳಿಸಿದ್ರೆ ಕರೆಕ್ಟ್. 18 ಜನ ಯಡಿಯೂರಪ್ಪ ಆಗ ನಮ್ಮ ಅಪೋದನೆ ಒಬ್ಬೊಬ್ಬರು 20 ಕೋಟಿ ಕೊಟ್ಟಿದ್ದಾರೆ, ಇಲೆಕ್ಷನ್ ಖರ್ಚು ನೋಡಿದ್ದಾರೆ ಅಂತ. ಅದಾದ್ರೆ ಕರೆಕ್ಟ್, ಗೌರ್ಮೆಂಟ್ ಬೀಳ್ತದೆ, ಗೌರ್ಮೆಂಟ್ ಬೀಳಿದ ಸಕ್ಸಸ್. ಇಲ್ಲಿ ಗೌರ್ಮೆಂಟ್ ಬೀಳೋ ಚಾನ್ಸ್ ಇಲ್ಲದ್ರೆ ಹೋಗಿ ನಿಮ್ಗೆ ಯಾಕೆ ತಗೊಂಡ್ ಬರ್ಬೇಕು? ಅವರು
ಗಣೇಶ್ ಅವರು ಫಸ್ಟ್ ಆಗಿ ಹೇಳಿದ್ರು. ಆದ್ರೂ ಗಣೇಶ್ನವರ ನಾಯಕ ಅಶೋಕ್ ಹೇಳಿದ್ದಾರೆ ಈ ಗವರ್ಮೆಂಟ್ ಲೋಕಸಭಾ ಎಲೆಕ್ಷನ್ ತನಕ ಮಾತ್ರ ಇವರು ಒಳ್ಳೆದಿಗೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈ ಗವರ್ಮೆಂಟ್ ಲೋಕಸಭಾ ಎಲೆಕ್ಷನ್ ಲೋಕಸಭಾ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆ ಮತ್ತೆ ಒಟ್ಟಿಗೆ ನಡೀತಾ ಇಲ್ಲ. ಗವರ್ಮೆಂಟ್ ಅಲ್ಲ 28ರಲ್ಲಿ 28 ಎಂಪಿಗಳು ಗೆದ್ರು ಕೂಡ ಬಿಜೆಪಿಯಿಂದ ಕಾಂಗ್ರೆಸ್ ಗವರ್ಮೆಂಟ್ ಬೀಳುದಿಲ್ಲ. 135 ಅಂತ ಪ್ರಚಂಡ ಇದಿರ್ಬೇಕು. 130 ಗವರ್ಮೆಂಟ್ ತಗೊಂಡು ಬರ್ಬೇಕಾದ್ರೆ 2/3 ಮೆಜಾರಿಟಿ ತಗೊಂಡ್ಬೇಕು. ಎಲ್ಲ ಬೈ ಎಲೆಕ್ಷನ್ ಆಗ್ಬಾರ್ದು ಅಂತಿದ್ರೆ 2/3 ಮೆಜಾರಿಟಿ ಆಗಲ್ಲ ಇಂಪಾಸಿಬಲ್. ಯಾಕಂದ್ರೆ ನಿಷ್ಠಾವಂತ ಕಾಂಗ್ರೆಸ್ ಶಂಕರ್ ಸರ್, ನಾವ್ ಯಾರಾದ್ರೂ 17 ಶಾಸಕರನ್ನ ತೆಗೆದು ಬಿಡ್ತಾರೆ ಅಂದಾಗ್ಲೇ ಇದೇ ತರ ಡಿಬೇಟ್ ಮಾಡಿದೀವಿ ಸರ್. ಇದೆಲ್ಲ ಇಂಪಾಸಿಬಲ್, 18 ಜನ ನಿಜಾನ ಸುಳ್ಳ ಸರ್? ಡಿಬೇಟ್ ನಡೆದಿರೋದು ನಿಜಾನ ಸುಳ್ಳ? ಡಿಬೇಟ್ ನಡೀತಾ ಇತ್ತು. ಅದಾಗ ಸಮ್ಮಿಶ್ರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಆಗ ನಿಮ್ಗೆ ಏನ್ ಗೊತ್ತಾ, ಬಿಜೆಪಿ ಆಕ್ಟಿವ್ ಆಗಿತ್ತು. ಇಂಡೈರೆಕ್ಟ್ಲಿ ಕಾಂಗ್ರೆಸ್ನವರು ಕೆಲವು ಲೀಡರ್ಗಳು ಅದಕ್ಕೆ ಸಪೋರ್ಟ್ ಇದ್ರು ಹೋಗ್ಲಿಕ್ಕೆ. ಇಲ್ಲ ನಿಮ್ಗೆ ಗೊತ್ತಿತ್ತಾ, ಯಾರು ನಿಮ್ಮ SMS ಅಂತ ಹೇಳ್ತಾರಲ್ಲ, ಸೋಮಶೇಖರ್, ಬಸವರಾಜ್ ಮತ್ತೆ ಇವನು ನಮ್ಮ ಇವರು ಮುನಿರತ್ನ SB ಇವ್ರು ಹೋಗ್ತಾರೆ ಗೊತ್ತಲ್ಲ. ಅವರು ರಾತ್ರಿ ಹಗಲಲ್ಲೇ ಹೋಗ್ಬಿಟ್ರು ಅವ್ರು. ಅಲ್ಲಿ ಅದು ಹೋಗೋ ಗೊತ್ತಲ್ಲ ನಿಮ್ಗೆ. ಕಿಶಿಯಲ್ಲಿ ರಿಸಿಗ್ನೇಷನ್ ಲೆಟರ್ ಇಟ್ಕೊಂಡು ಏನ್ ಬಂದ್ರಿ, ನಾವೇನಿಲ್ಲ ನೋಡ್ಲಿಕ್ಕೆ ಬಂದಿದ್ದೇವೆ ಈಗ ಅಂತ ಹೇಳ್ತಾ ಇದ್ರು. ಅವ್ರು ರಿಸಿಗ್ನೇಷನ್ ಲೆಟರ್ ಕೊಟ್ಟಾಗಲೇ ಗೊತ್ತು ಹೋಗ್ತಾರೆ ಅಂತ ಹೇಳಿ. ಸೊ ಅದಕ್ಕೊಂದು ಈಗಲೂ ಹೇಳ್ತಾರೆ, ಕುಮಾರಸ್ವಾಮಿ ಅವರನ್ನು ಕಳಿಸ್ಕೊಟ್ಟವ್ರೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಕಾರಣ ಅದೇ ನಮ್ಮ ತಿನ್ ಮೆಜಾರಿಟಿ, ಅದು ತಿನ್ ಮೆಜಾರಿಟಿ. ಆ ತಿನ್ ಮೆಜಾರಿಟಿ ಸಮ್ಮಿಶ್ರ ಸರ್ಕಾರ ಅಲ್ಲಿ ಆಗ್ಬೋದು ನಿಮ್ಗೆ. ಇಲ್ಲಿ ಇಂಥ ಅಬ್ಸಲ್ಯೂಟ್ ನಿಯರ್ಲಿ 2/3 ಮೆಜಾರಿಟಿಯನ್ನು ನೀವು ಬಿಳಿಸಿಗೆ ಗಣೇಶ್ ಸರ್, ಈಗ ಅಂದ್ರೆ ಒಂದು ರಿಸ್ಕ್ ಬೇಡ ಅಂತಾನ ಸರ್? ಇದು ರಿಸ್ಕ್ ಆಗಲಿ ಅಂತ ಅವಕಾಶ ಈ ಸಂದರ್ಭಗಳೇ ಇಲ್ಲ ಸರ್. ನಾವು ಸುಮ್ಮನೆ ಏನೋ ಮಾತಾಡೋದು, ಟೈಮ್ ಪಾಸ್ ಟಾಕಿಂಗ್ಸ್ ಇರುತ್ತೆ. ಒಂದು 20 ಬೇಕಿದ್ರೆ ಸರ್ ಸರ್ ನನಗೆ ದಬಾಯಿಸ್ಬಿಡ್ತಿದ್ರ ಸರ್? 20 ಬೇಕಿದ್ರೆ ಸರ್ ನಾನು ಹೇಳಿದ್ನೆ ನಿಮಗೆ, ಇದ್ದರೆ ಆದರೆ ಹೋದರೆ ಹೀಗಾದರೆ ಅದು ನೆವರ್ ಎಂಡ್. ಅದು ನಮ್ಮ ಕಾಲ್ಪನಿಕ ಮಾತುಗಳು, ಆದರೆ ಅದು ನಿರ್ದಿಷ್ಟವಾದಂಥ ಮಾತುಗಳಲ್ಲ. ನಾನು ಒಂದೇ ಹೇಳೋದೇನೆಂದರೆ, ನಮ್ಮ ಭಾರತೀಯ ಜನತಾ ಪಕ್ಷ ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಗೆಲ್ಲಲಿಕ್ಕೆ ನಮ್ಮ ಗಮನವನ್ನು ಕೊಟ್ಟಿದ್ದೇವೆ. ಸರ್ಕಾರ ಬೀಳಿಸುವುದಾಗಲಿ, ಯಾರ ಅಸಮಾಧಾನವನ್ನು ಕರೆದುಕೊಂಡ್ಬರೋದಾಗಲಿ ಅದರ ಅವಶ್ಯಕತೆ ಇಲ್ಲ. ಆದರೆ ಅಲ್ಲೊಂದಿಲ್ಲೊಂದು ಪಟಾಕಿ ಹೊಡಿತಾ ಇರ್ತಾರೆ, ಗಾಳಿ ಸುದ್ದಿ ಬರ್ತಾ ಇರ್ತದೆ. ಇವತ್ತಿನ ರಾಜಕೀಯದಲ್ಲಿ ಏನಪ್ಪಾ ಅಂತಂದ್ರೆ, ಅಲ್ಲಿ ಹಾವು ಬಂತಂತೆ ಅಂತ ಹೇಳೋದು ಹಾವು ಯಾರು ನೋಡಿರಲ್ಲ, ಓಡೋಗೋದು ನೋಡ್ತಿರ್ತಾರಲ್ಲ, ಹಾವೆಲ್ಲಿದೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಸೊ ಇಂಥ ಗಾಳಿಗಳು ಬಿಡ್ತಾ ಇರ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಿಲುವೇನಿದೆ ಅಂದರೆ, ರಾಷ್ಟ್ರದ ಚುನಾವಣೆಯಲ್ಲಿ ಪೂರ್ಣ ಬಹುಮತದೊಂದಿಗೆ ಬರಬೇಕು. ಕರ್ನಾಟಕದಲ್ಲಿ ಎಲ್ಲ ಚಿಂತನೆ ವಿನಃ ಹೊಡೆದ ಕಲ್ಲಿಗೆಲ್ಲ ಮಾವಿನಕಾಯಿ ಬೀಳಬೇಕು ಅಂತ ಏನು ರೂಲ್ಸ್ ಇಲ್ಲ ಗಣೇಶ್ ಜಿ, ಏನೂ ರೂಲ್ ಇಲ್ಲ. ಯಾವುದೋ ಒಂದು ಕಲ್ಲು ಬೀಳಿಸ್ತೀವಿ. ಈಗ ಇದರ ಹಿಂದೆ ಇರಬಹುದಾದ ಇನ್ನೆರಡು ಸ್ಟ್ರಾಟಜಿಗಳು ಅಂತ ಹೇಳಿದ್ರೆ, ನೋಡಪ್ಪ, ಸರ್ಕಾರ ಬೀಳಿಸೇ ಬಿಡಬೇಕು ಅಂತಲ್ಲ, ಒಂದು ಡಿಸ್ಟರ್ಬೆನ್ಸು ಕಾಂಗ್ರೆಸ್ಸನ್ನು. ಈಗ ನಾವು ಸರ್ಕಾರ ಉಳಿಸ್ಕೊಳ್ಳೋ ಕಡೆಗೆ ನೋಡಬೇಕಾ, 28 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲೂ BJP JDS ಮೈತ್ರಿ ಆಗಿಬಿಟ್ಟಿದ್ದಾರೆ, ಗೆಲ್ಲೋ ಕಡೆ ನೋಡಬೇಕಾ? ಈ ಮನೆ, ಈಗ 2 ಮನೆಯಲ್ಲಿ ಒಂದು ಮನೆ ಬೆಂಕಿ ಬಿದ್ದುಬಿಡ್ತು ಅಂತ ಅಂದ್ಕೊಳ್ಳಿ, ಇನ್ನೊಂದು ಮನೆ ಕಡೆ ಗಮನ ಕೊಡೋಕ್ಕಾಗಲ್ಲ, ಬೆಂಕಿ ಬಿದ್ದಿರೋ ಮನೆ ಕಡೆಗೆ ನೋಡ್ಬೇಕು ಅವರು. ಅಟ್ಲೀಸ್ಟ್ ಈ ಡಿಸ್ಟರ್ಬೆನ್ಸ್ ಪಾಸಿಬಿಲಿಟೀಸ್ ಇದೆಯಾ ಅಂತ. ಸರ್, ಈಗ ಕಾಂಗ್ರೆಸ್ಸಿನಲ್ಲಿ ಒಬ್ಬರು ಕುಣಿಸಿದ್ರೆ ಒಬ್ಬರು ಎದ್ದು ಹೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಇವತ್ತು ಹೇಳೋ ಸ್ಥಿತಿಲಿ ಇಲ್ಲ. ಆಮೇಲೆ ಯಾರು ಪ್ರಬುದ್ಧರು ಅಂದ್ಕೊಂಡಿದ್ರು, ಇವ್ರು ಹೇಳಿದ್ರಲ್ಲ ಸುಮಾರು ಜನ ಹೊಸಬರಾಗಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ, ಹೊಸಬರು ಕೈ ಕಟ್ಟು ಬಾಯಿ ಮುಚ್ಕೊಂಡಿದ್ದಾರೆ. ಈಗ ಯಾರು ಸೀನಿಯರ್ ಇದ್ದಾರೆ, ಕೈ ಕಟ್ಟಕ್ಕೂ ಆಗ್ತಿಲ್ಲ, ಬಾಯಿ ಮುಚ್ಚಕ್ಕೂ ಆಗ್ತಿಲ್ಲ. ಅವ್ರ ಪರಿಸ್ಥಿತಿಗೆ ನಾವೇನು ಯೋಚನೆ ಮಾಡ್ತಿಲ್ಲ. ರಾಜಕೀಯದಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಗೆದ್ದಂಥವರಲ್ಲಿ ಅಧಿಕಾರ ಮತ್ತೆ ಆ ಒಂದು ಮನ್ನಣೆ, ದಾಹ ಅದು ಬಹಳ ಇರುತ್ತೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಅವ್ರನ್ನ ಡಿಸ್ಟರ್ಬ್ ಮಾಡಬೇಕಾಗಿಲ್ಲ. ಅವರವರೇ ಡಿಸ್ಟರ್ಬ್ 10,000 ಕೋಟಿ ಕೊಡ್ತೀನಿ, ಏನೋ ಹಿಜಾಬ್ ತತ್ತೀನಿ, ತತ್ತೀನಿ, ತತ್ತೀನಿ. ಇವಾಗ ಇಲ್ಲಿ ಯಾವುದೋ ಮಧು ಬಂಗಾರಪ್ಪನ ಕೇಸು, ಅಲ್ಲಿ ರಾಯರೆಡ್ಡಿ ಕೇಸು, ಇಲ್ಲಿ ಪಟೇಲ್ರ ಕೇಸು, ಇಲ್ಲಿ ಬೂಟ್ ನೆಕ್ತಿದ್ರು, ಅಲ್ಲಿ ನನಗೆ ಇಳಿಸೋದು ಗೊತ್ತು, ಬೀಳಿಸೋದು ಗೊತ್ತು ಅಂತ ಒಬ್ರು. ಸರ್, ನಾವೇನು ಅವ್ರಿಗೆ ಹೇಳ್ಬೇಕು? ಅವ್ರ ಪಕ್ಷದ ಆಂತರಿಕ ವಿಚಾರಗಳನ್ನ ಅವ್ರ ಮನೆಗೆ ಅವರೇ ನೋಡ್ಕೊಂಡು, ಸರ್ ಎಲ್ಲಾರ ಮನೆ ದೋಷ ತೂತೆ ಸರ್. ನಾನ್ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ ತಂಟೆಗೆ ನಾವು ಬೇಡ ಅಲ್ಲ ಅಂತ ಹೇಳ್ತಿದ್ದೇವೆ. ನಮ್ಮನೇಲೂ ದೋಷ ಇದೆಯಪ್ಪ, ತೂತೆ ಇದೆಯಪ್ಪ, ನಾನೇನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನಿಮ್ಮ ದೋಷ ನಾನೇನು ಎತ್ತಾಡ್ತಿಲ್ಲ. ನನಗೆ ಇರೋದು ಅವ್ರು ಹೇಳಿದ್ರಲ್ಲ, ಅಸಮಾಧಾನಿತರನ್ನು ಅವ್ರು ಹೇಳಿದ ಪದಗಳನ್ನ ನಾನು ಉಲ್ಲೇಖ ಮಾಡ್ತಿದ್ದೀನಿ ಹೊರತು ನಾನೇನು ಉಡ್ಸ್ಕೊಂಡು ಹೇಳ್ತಿಲ್ವಲ್ಲಪ್ಪ. ಎಲ್ಲಾರ ಮನೆಯಲ್ಲೂ ನಾವು ಅವರ ಅಸಮಾಧಾನಿತರನ್ನ
ಅವರು ಸರಿ ಮಾಡಿಕೊಂಡ್ರೆ ಸಾಕು. ಸದ್ಯದ ಪರಿಸ್ಥಿತಿಯಲ್ಲಿ 3 ತಿಂಗಳಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ಈ ಜನವರಿ ಮುಗೀತಾ ಇದ್ದಂಗೆ 2 ತಿಂಗಳು ನಮ್ಮದು ಲೋಕಸಭೆ ಚುನಾವಣೆ ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು, ಅದೊಂದೇ ನಮ್ಮ ಗುರಿ. ಅಷ್ಟು ಬಿಟ್ಟರೆ ನಾವು ಕಾಂಗ್ರೆಸ್ ಪಕ್ಷದ ಪೂರ್ಣ ಬಹುಮತದ ಸರ್ಕಾರ ಚೆನ್ನಾಗಿ ಮಾಡಲಿ ಅಂತ ಅಪೇಕ್ಷೆ ಪಡ್ತೀವಿ. ಖಂಡಿತ ಮಾಡಲಿ, ಚೆನ್ನಾಗಿ ಮಾಡಲಿ. ಅವ್ರು ಮಾಡ್ದಿದ್ರೆ ತಪ್ಪಿಲ್ಲ, ನಾವು ಮದುವೆ ಮಾಡಿ ಕಳಿಸ್ತೀವಿ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಕಲ್ಲು ಹೊಡೆದ್ರೆ ಕಲ್ಲು ಎಲ್ಲ ಕಲ್ಲಿಗೂ ಮಾವಿನ ಹಣ್ಣು ಬೀಳಲ್ಲ. ಆದ್ರೆ ಮಾವಿನ ಹಣ್ಣು ಬೀಳಿದವ್ರು ಕಲ್ಲಂತೂ ಬೀಳುತ್ತೆ, ಅದೇ ಕಲ್ಲು ಮಾವಿನ ಹಣ್ಣು ಬೀಳುತ್ತೆ. ಅದೇ ಕಲ್ಲು ತಗೊಂಡು ಹೊಡೆದ್ರೆ ಅದೇ ಕಲ್ಲು ಬೀಳುತ್ತೆ. ಖಂಡಿತ ಹೊಡಿತೀರಾ ನೀವು ಅಂತ ಕೇಳ್ತಾ ಇದ್ದೀನಿ ಸರ್. ಕಲ್ಲಿದ್ದವನ್ನೆಲ್ಲ ಹೊಡಿಲೇಬೇಕು. ನಾವು ಕಲ್ಲು ಇಟ್ಕೊಂಡಿಲ್ಲ, ಆ ಮಾವಿನ ಹಣ್ಣು ಹಣ್ಣಾಗಿಲ್ಲ, ಮಾವಿನ ಹಣ್ಣು ಅದಷ್ಟು ಬೀಳೋದು ಇಲ್ಲ. ನಮ್ಗೇನು ಅವಶ್ಯಕತೆ ಇಲ್ಲ. ನಮ್ಮ ಗುರಿ ಏನಿದ್ರು ಕೆಲವು ಸಲ ಹಣ್ಣಿಗೆ ಹೊಡಿಯಲ್ಲ, ಕಾಯಿದ್ರು ಹೊಡಿತಾರೆ ಸರ್, ಉಪ್ಪು ಖಾರ ಹಾಕೊಂಡು ತಿನ್ಬೋದು ಅಂತ. ಅದು ನೆನಪಿರಲಿ. ಚರ್ಚೆ